ಓಂ ಶಾಂತಿ. ತಾರೀಕು 15/9/2024. ಅವ್ಯಕ್ತ ಬಾಬ್ದಾದ. ರಿವೈಸ್ ತಾರೀಕು 31/12/2001. ಈ ಹೊಸ ವರ್ಷದಲ್ಲಿ ಸಫಲತಾ ಭವದ ವರದಾನದ ಮುಖಾಂತರ ತಂದೆ ಮತ್ತು ಸ್ವಯಂನ ಪ್ರತ್ಯಕ್ಷದಲ್ಲಿ ತೆಗೆದುಕೊಂಡು ಬನ್ನಿರಿ. ಈ ದಿನ ಹೊಸ ಯುಗದ ರಚಯಿತ ತಮ್ಮ ಮಾಸ್ಟರ್ ನವಯುಗದ ರಚನೆಕಾರ ಮಕ್ಕಳೊಂದಿಗೆ ಹೊಸ ವರ್ಷವನ್ನು ಆಚರಣೆ ಮಾಡುವ ಸಲುವಾಗಿ ಬಂದಿದ್ದಾರೆ. ಹೊಸ ವರ್ಷವನ್ನು ಆಚರಣೆ ಮಾಡುವುದಂತೂ ವಿಶ್ವದಲ್ಲಿ ಎಲ್ಲರೂ ಆಚರಿಸುತ್ತಾರೆ. ಆದರೆ ನೀವೆಲ್ಲರೂ ನವಯುಗವನ್ನು ರಚನೆ ಮಾಡುತ್ತಾ ಇದ್ದೀರಿ. ನವಯುಗದ ಖುಷಿಯು ಪ್ರತಿಯೊಬ್ಬ ಮಕ್ಕಳ ಅಂತರ್ಯದಲ್ಲಿ ಇದೆ. ನವಯುಗವು ಇನ್ನೇನು ಬಂದು ಬಿಡುತ್ತದೆ ಎನ್ನುವುದನ್ನು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಪ್ರಪಂಚದ ಮನುಷ್ಯರು ಹೊಸ ವರ್ಷವನ್ನು ಒಂದು ದಿನ ಮಾತ್ರ ಆಚರಣೆ ಮಾಡುತ್ತಾರೆ. ಆದರೆ ನೀವೆಲ್ಲರೂ ನವಯುಗವನ್ನು ಪೂರ್ತಿ ಸಂಗಮಯುಗದಲ್ಲಿ ಮಾಡಬೇಕು. ಜನರು ಹೊಸ ವರ್ಷದಲ್ಲಿ ಕೇವಲ ಒಂದು ದಿನ ಆನಂದೋತ್ಸವವನ್ನು ಆಚರಣೆ ಮಾಡುತ್ತಾ ಒಬ್ಬರಿಗೊಬ್ಬರು ಉಡುಗೊರೆಯನ್ನು ಕೊಡುತ್ತಾರೆ. ಮತ್ತೆ ಉಡುಗೊರೆಯೂ ಸಹ ಏನಾಗಿದೆ? ಅದು ಅಲ್ಪಕಾಲದ ಉಡುಗೊರೆಯಾಗಿದೆ. ನವಯುಗದ ರಚಯಿತ ತಂದೆಯು ನಿಮ್ಮೆಲ್ಲ ಮಕ್ಕಳಿಗೋಸ್ಕರ ಯಾವ ಉಡುಗೊರೆಯನ್ನು ತರುತ್ತಾರೆ? ಚಿನ್ನದ ಉಡುಗೊರೆಯನ್ನು ತರುತ್ತಾರೆ. ಈ ಚಿನ್ನದ ಉಡುಗೊರೆ ಅರ್ಥಾತ್ ಸ್ವರ್ಣಯುಗದಲ್ಲಿ ಎಲ್ಲರೂ ಸ್ವತಃವಾಗಿ ಬಂಗಾರವಾಗಿ ಬಿಡುತ್ತಾರೆ, ನವ ಮಾನವರಾಗಿ ಬಿಡುತ್ತಾರೆ. ಇನ್ನು ಸ್ವಲ್ಪ ಸಮಯದ ನಂತರ ಹೊಸ ವರ್ಷವು ಆರಂಭವಾಗುತ್ತದೆ. ಆದರೆ ಎಲ್ಲವೂ ಹೊಸದಾಗುವುದಿಲ್ಲ. ನಿಮ್ಮ ನವಯುಗದಲ್ಲಿ ಪ್ರಕೃತಿಯೂ ಸಹ ಹೊಸದಾಗಿ ಬಿಡುತ್ತದೆ. ಆತ್ಮವೂ ಸಹ ಹೊಸ ವಸ್ತ್ರ ಶರೀರವನ್ನು ಧಾರಣೆ ಮಾಡುವುದು. ಪ್ರತಿಯೊಂದು ವಸ್ತುವು ಹೊಸದು ಅರ್ಥಾತ್ ಸ್ವರ್ಣಯುಗದ ಸತೋಪ್ರಧಾನ ಆಗುತ್ತದೆ. ಆದ್ದರಿಂದ ಹೊಸ ವರ್ಷವನ್ನು ಆಚರಣೆ ಮಾಡುತ್ತಾ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ನವಯುಗವೇ ನೆನಪಿಗೆ ಬರುತ್ತಾ ಇದೆ. ನವಯುಗವು ನೆನಪಿದೆಯಲ್ಲವೇ? ಅಥವಾ ಈ ದಿನ ಹೊಸ ವರ್ಷವು ನೆನಪಿದೆಯೇ? ಬಾಬ್ದಾದರವರು ಮೊದಲು ನವಯುಗದ ಶುಭಾಶಯಗಳನ್ನು ಕೊಡುತ್ತಾರೆ. ನಂತರ ಜೊತೆಯಲ್ಲಿ ಹೊಸ ವರ್ಷದ ಶುಭಾಶಯಗಳನ್ನು ಕೊಡುತ್ತಾರೆ. ಏಕೆಂದರೆ ನೀವೆಲ್ಲರೂ ಹೊಸ ವರ್ಷವನ್ನು ಆಚರಣೆ ಮಾಡಲು ಬಂದಿದ್ದೀರಲ್ಲವೇ? ಆಚರಣೆ ಮಾಡಿರಿ, ಚೆನ್ನಾಗಿ ಆಚರಣೆ ಮಾಡಿರಿ. ಬಾಬ್ದಾದರವರ ಮುಖಾಂತರ ಏನು ಅವಿನಾಶಿ ಉಡುಗೊರೆಯು ಸಿಕ್ಕಿದೆಯೋ ಅದರ ಅವಿನಾಶಿ ಶುಭಾಶಯಗಳನ್ನು ಕೊಡಿ. ಇದೇ ಸತ್ಯವಾದ ಶುಭಾಶಯವಾಗಿದೆ. ಶುಭಾಶಯಗಳನ್ನು ಯಾವಾಗ ಕೊಡುತ್ತೀರೋ ಆಗ ಸ್ವಯಂ ನೀವು ಸಹ ಖುಷಿಯಾಗಿರುತ್ತೀರಿ ಮತ್ತು ಅನ್ಯರು ಖುಷಿಯಾಗುತ್ತಾರಲ್ಲವೇ? ಆದ್ದರಿಂದ ಸತ್ಯವಾದ ಹೃದಯದ ಶುಭಾಶಯವು ಒಬ್ಬರಿಗೊಬ್ಬರು ಮನಪೂರ್ವಕವಾಗಿ ಶುಭ ಭಾವನೆ ಶುಭ ಕಾಮನೆಯ ಶುಭಾಶಯವಾಗಿದೆ. ಶುಭ ಭಾವನೆಯು ಎಂತಹ ಶ್ರೇಷ್ಠ ಶುಭಾಶಯವಾಗಿದೆ ಎಂದರೆ ಯಾವುದೇ ಆತ್ಮದ ಎಂತಹದೇ ಭಾವನೆಯೂ ಇದ್ದರೂ, ಒಳ್ಳೆಯ ಭಾವನೆಯು ಮತ್ತು ಒಳ್ಳೆಯ ಭಾವ ಇಲ್ಲದಿದ್ದರೂ ನಿಮ್ಮ ಶುಭ ಭಾವನೆಯು ಅವರ ಭಾವವನ್ನು ಸಹ ಪರಿವರ್ತನೆ ಮಾಡಬಲ್ಲದು. ಸ್ವಭಾವವನ್ನು ಸಹ ಪರಿವರ್ತನೆ ಮಾಡಲು ಸಾಧ್ಯವಿದೆ. ವಾಸ್ತವಿಕವಾಗಿ ಸ್ವಭಾವ ಶಬ್ದದ ಅರ್ಥವೇ ಸ್ವ ಅರ್ಥಾತ್ ಶುಭ ಭಾವ. ಪ್ರತಿಯೊಂದು ಸಮಯದಲ್ಲೂ ಪ್ರತಿಯೊಂದು ಆತ್ಮಕ್ಕೂ ಇದೇ ಅವಿನಾಶಿ ಶುಭಾಶಯವನ್ನು ಕೊಡುತ್ತಾ ಹೋಗಿರಿ. ಯಾರಾದರೂ ನಿಮಗೆ ಏನೇ ಕೊಟ್ಟರು ನೀವು ಎಲ್ಲರಿಗೂ ಶುಭ ಭಾವನೆಯನ್ನೇ ಕೊಡಿ. ಅವಿನಾಶಿ ಆತ್ಮದ ಅವಿನಾಶಿ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತವಾಗುವುದರಿಂದ ಆತ್ಮದ ಪರಿವರ್ತನೆಯು ಆಗಿಯೇ ಆಗುತ್ತದೆ. ಆದ್ದರಿಂದ ಈ ಹೊಸ ವರ್ಷದಲ್ಲಿ ಏನು ಹೊಸ ವಿಶೇಷತೆಯನ್ನು ಮಾಡುವಿರಿ? ಸ್ವಯಂನಲ್ಲಿಯೂ ಸರ್ವರಲ್ಲಿಯೂ ಹಾಗೂ ಸೇವೆಯಲ್ಲಿಯೂ ಏನು ವಿಶೇಷತೆಯನ್ನು ಮಾಡುವಿರಿ? ಹೊಸ ವರ್ಷ ಎನ್ನುವ ಹೆಸರು ಇರುವುದರಿಂದ ಏನಾದರೂ ನವೀನತೆಯನ್ನು ಮಾಡುತ್ತೀರಲ್ಲವೇ? ಅದರ ಏನು ನವೀನತೆಯನ್ನು ಮಾಡುತ್ತೀರಿ? ಪ್ರತಿಯೊಬ್ಬರೂ ನಿಮ್ಮ ನವೀನತೆಯ ಪ್ಲಾನ್ ತಯಾರು ಮಾಡಿದ್ದೀರಾ? ಅಥವಾ ಈಗ ಕೇವಲ ಹೊಸ ವರ್ಷವನ್ನು ಆಚರಣೆ ಮಾಡುತ್ತೀರಾ? ಮಿಲನ ಮಾಡಿದಿರಿ, ಹೊಸ ವರ್ಷವನ್ನು ಆಚರಣೆ ಮಾಡಿದಿರಿ. ಅದರ ನವೀನತೆಯ ಪ್ಲಾನ್ ಏನು ತಯಾರು ಮಾಡಿದ್ದೀರಿ? ಬಾಬ್ದಾದರವರು ಮಕ್ಕಳು ಪ್ರತಿಯೊಬ್ಬರಿಗೂ ಈ ವರ್ಷದ ಸಲುವಾಗಿ ಏನು ವಿಶೇಷ ಆದೇಶವನ್ನು ಕೊಡುತ್ತಾರೆಂದರೆ ಸಮಯದ ಅನುಸಾರವಾಗಿ ಎಲ್ಲಾ ಮಕ್ಕಳು ಇಲ್ಲಿ ಸಾಕಾರದಲ್ಲಿ
ಸಮ್ಮುಖದಲ್ಲಿ ಕುಳಿತಿರಲಿ ಅಥವಾ ದೇಶ ವಿದೇಶಗಳಲ್ಲಿಯಾದರೂ ಇರಲಿ, ವಿಜ್ಞಾನದ ಸಾಧನದ ಮುಖಾಂತರ ಮಹಾವಾಕ್ಯಗಳನ್ನು ಕೇಳುತ್ತಾ ಇದ್ದಾರೆ, ನೋಡುತ್ತಾ ಇದ್ದಾರೆ. ಬಾಬ್ದಾದರವರು ಸಹ ಎಲ್ಲರನ್ನೂ ನೋಡುತ್ತಾ ಇದ್ದಾರೆ. ತುಂಬಾ ಆರಾಮವಾಗಿ ಆನಂದದಿಂದ ನೋಡುತ್ತಾ ಇದ್ದಾರೆ. ಆದ್ದರಿಂದ ವಿಶ್ವದ ಸರ್ವ ಬಾಬ್ದಾದರವರ ಅತಿ ಪ್ರೀತಿಯ ಅತಿ ಮಧುರ ಮಕ್ಕಳಿಗೆ ಬಾಬ್ದಾದರವರು ಏನು ಆದೇಶ ನೀಡುತ್ತಾರೆಂದರೆ, ಈಗ ನಿಮ್ಮ ಈ ಬ್ರಾಹ್ಮಣ ಜೀವನದಲ್ಲಿ ಅಮೃತ ವೇಳೆಯಿಂದ ಪ್ರಾರಂಭವಾಗಿ ರಾತ್ರಿಯವರೆಗೂ ಉಳಿತಾಯದ ಖಾತೆಯನ್ನು ಹೆಚ್ಚಿಸಿಕೊಳ್ಳಿ, ಜಮಾದ ಖಾತೆಯನ್ನು ವೃದ್ಧಿ ಮಾಡಿಕೊಳ್ಳಿ. ಪ್ರತಿಯೊಬ್ಬರೂ ನಿಮ್ಮ ಕಾರ್ಯದ ಅನುಸಾರವಾಗಿ ನಿಮ್ಮ ಪ್ಲಾನ್ ಅನ್ನು ತಯಾರು ಮಾಡಿಕೊಳ್ಳಿ. ಬ್ರಾಹ್ಮಣ ಜೀವನದಲ್ಲಿ ಏನೇನು ಖಜಾನೆಗಳು ಸಿಕ್ಕಿದೆಯೋ ಆ ಪ್ರತಿಯೊಂದು ಖಜಾನೆಯ ಉಳಿತಾಯ ಅಥವಾ ಜಮಾದ ಖಾತೆಯನ್ನು ಹೆಚ್ಚಿಸಿಕೊಳ್ಳಿ. ಏಕೆಂದರೆ ಬಾಬ್ದಾದರವರು ಈ ದಿನದ ಅಂತ್ಯದವರೆಗೂ 4 ಕಡೆಯ ಮಕ್ಕಳ ಫಲಿತಾಂಶವನ್ನು ನೋಡಿದ್ದಾರೆ. ಏನು ನೋಡಿದ್ದೆವು? ತಿಳಿದುಕೊಂಡು ಬಿಟ್ಟಿದ್ದೀರಿ. ಶಿಕ್ಷಕಿಯರು ಸಹ ತಿಳಿದುಕೊಂಡು ಬಿಟ್ಟಿದ್ದಾರೆ. ಡಬಲ್ ವಿದೇಶಿಯರು ಸಹ ತಿಳಿದುಕೊಂಡು ಬಿಟ್ಟಿದ್ದಾರೆ. ಭಾರತೀಯರು ಸಹ ತಿಳಿದುಕೊಂಡು ಬಿಟ್ಟಿದ್ದಾರೆ. ಜಮದ ಖಾತೆಯು ಎಷ್ಟು ಇರಬೇಕೋ ಅಷ್ಟು. ಏನು ಹೇಳಲಿ? ನೀವೇ ಸ್ವಯಂ ಹೇಳಿ. ಏಕೆಂದರೆ ಸರ್ವ ಖಜಾನೆಗಳನ್ನು ಜಮಾ ಮಾಡಿಕೊಳ್ಳುವ ಸಮಯವು ಕೇವಲ ಈಗಿನ ಸಂಗಮ ಯುಗವಾಗಿದೆ ಎನ್ನುವುದನ್ನು ಬಾಬ್ದಾದರವರು ತಿಳಿದುಕೊಂಡಿದ್ದಾರೆ. ಈ ಅತಿ ಚಿಕ್ಕ ಯುಗದಲ್ಲಿ ಎಷ್ಟು ಜಮಾ ಮಾಡಿಕೊಳ್ಳುತ್ತೀರೋ ಅದರ ಅನುಸಾರವಾಗಿಯೇ ಇಡೀ ಕಲ್ಪದ ಪ್ರಾರಬ್ಧವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರೋ, ಇಡೀ ಕಲ್ಪದ ಪ್ರಾರಬ್ಧವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿರುವಿರಿ. ನಿಮ್ಮೆಲ್ಲರದ್ದು ಒಂದು ಸ್ಲೋಗನ್ ಇದೆಯಲ್ಲವೇ? ಅದು ಯಾವ ಸ್ಲೋಗನ್ ಆಗಿದೆ? ಈಗಿಲ್ಲದಿದ್ದರೆ ಪುನಃ ಎಂದಿಗೂ ಇಲ್ಲ. ಈ ಸ್ಲೋಗನ್ ಬುದ್ಧಿಯಲ್ಲಂತೂ ತುಂಬಾ ಇದೆ, ಆದರೆ ಮನಸ್ಸಿನಲ್ಲಿ ಈ ನೆನಪನ್ನು ಮರೆತು ಹೋಗುತ್ತೀರಿ. ನೆನಪು ಇರುತ್ತದೆ. ಎಲ್ಲದಕ್ಕಿಂತಲೂ ಅತಿ ದೊಡ್ಡ ಖಜಾನೆಯು ಈ ಬ್ರಾಹ್ಮಣ ಜೀವನದ ಶ್ರೇಷ್ಠತೆಯ ಆಧಾರವೂ ಸಹ ಸಂಕಲ್ಪದ ಖಜಾನೆ, ಸಮಯದ ಖಜಾನೆ, ಶಕ್ತಿಯ ಖಜಾನೆ, ಜ್ಞಾನದ ಖಜಾನೆ ಆಗಿದೆ. ಆದರೆ ಸ್ಥೂಲಧನದ ಖಜಾನೆಯಂತೂ ಇದ್ದೇ ಇದೆ. ಆದ್ದರಿಂದ ಬಾಬ್ದಾದರವರು ಏನು ನೋಡುತ್ತಿದ್ದಾರೆಂದರೆ, ನೀವು ಬ್ರಾಹ್ಮಣರು ಪ್ರತಿಯೊಬ್ಬರೂ ಎಷ್ಟು ಶ್ರೇಷ್ಠ ಸಂಕಲ್ಪದ ಖಜಾನೆಯ ಮುಖಾಂತರ ಸ್ವಯಂವನ್ನು ಅಥವಾ ಸೇವೆಯನ್ನು ಶ್ರೇಷ್ಠರನ್ನಾಗಿ ಮಾಡಲು ಸಾಧ್ಯವಿದೆಯೇ? ಅದರಲ್ಲಿ ಈಗ ಇನ್ನೂ ಬಹಳ ಗಮನ ಅಂಡರ್ಲೈನ್ ಕೊಡಬೇಕಾಗಿದೆ. ಬ್ರಾಹ್ಮಣರಾದ ನಿಮ್ಮ ಶ್ರೇಷ್ಠ ಸಂಕಲ್ಪದಲ್ಲಿ, ಶುಭ ಸಂಕಲ್ಪದಲ್ಲಿ ಎಷ್ಟೊಂದು ಶಕ್ತಿ ಇದೆ ಎಂದರೆ ಆತ್ಮರಿಗೆ ಬಹಳ ಸಹಯೋಗವನ್ನು ಕೊಡಬಹುದು. ಸಂಕಲ್ಪ ಶಕ್ತಿಯ ಮಹತ್ವವನ್ನು ಈಗ ಇನ್ನೂ ಎಷ್ಟು ಹೆಚ್ಚಿಸಿಕೊಳ್ಳಲು ಬಯಸಿದರೆ ಅಷ್ಟು ಹೆಚ್ಚಿಸಿಕೊಳ್ಳಬಹುದು. ಹೇಗೆ ವಿಜ್ಞಾನದ ಸಾಧನವಾದ ರಾಕೆಟ್ ಅನ್ನು ದೂರದಲ್ಲಿ ಕುಳಿತುಕೊಂಡು ಎಲ್ಲಿ ಬೇಕಾದರೆ ಅಲ್ಲಿ, ಯಾವಾಗ ಬೇಕಾದರೆ ಆಗ, ಯಾವ ಸ್ಥಳಕ್ಕೆ ತಲುಪಲು ಬಯಸುತ್ತೀರೋ ಅಲ್ಲಿಗೆ 1 ಸೆಕೆಂಡಿನಲ್ಲಿ ತಲುಪಲು ಸಾಧ್ಯವಿದೆ. ನಿಮ್ಮ ಶುಭ ಶ್ರೇಷ್ಠ ಸಂಕಲ್ಪದ ಮುಂದೆ ಈ ರಾಕೆಟ್ ಏನಾಗಿದೆ? ಪರಿಷ್ಕೃತ ವಿಧಿಯಿಂದ ಕಾರ್ಯದಲ್ಲಿ ಪ್ರಯೋಗ ಮಾಡಿ ನೋಡಿರಿ. ನಿಮ್ಮ ವಿಧಿಯ ಸಿದ್ಧಿಯು ತುಂಬಾ ಶ್ರೇಷ್ಠವಾಗಿದೆ. ಆದರೆ ಈಗ ಅಂತರ್ಮುಖತೆಯ ಬಟ್ಟಿಯಲ್ಲಿ ಕುಳಿತುಕೊಳ್ಳಿರಿ. ಆದುದರಿಂದ ಈ ಹೊಸ ವರ್ಷದಲ್ಲಿ ನಿಮ್ಮ ಸರ್ವ ಖಜಾನೆಗಳ ಉಳಿತಾಯದ ಯೋಜನೆಯನ್ನು ನೀವೇ ತಯಾರು ಮಾಡಿಕೊಳ್ಳಿ. ಜಮದ ಖಾತೆಯನ್ನು ಹೆಚ್ಚಿಸಿಕೊಳ್ಳಿ. ಅಂತರ್ಮುಖತೆಯ ಬಟ್ಟಿಯನ್ನು ಇಡೀ ದಿನದಲ್ಲಿ ಸ್ವಯಂ ನೀವೇ ನಿಮ್ಮ ಸಲುವಾಗಿ ಸಮಯೋಚಿತವಾಗಿ ನಿಗದಿ ಮಾಡಿಕೊಳ್ಳಿ. ಸ್ವಯಂ ನೀವೇ ಮಾಡಿಕೊಳ್ಳಬಹುದು, ಬೇರೆಯವರು ನಿಗದಿ ಮಾಡಲು ಸಾಧ್ಯವಿಲ್ಲ. ಬಾಬ್ದಾದರವರು ಪ್ರತ್ಯಕ್ಷತೆಯ ವರ್ಷಕ್ಕೆ ಮೊದಲು ಈ ವರ್ಷವನ್ನು ಸಫಲತಾ ಭವದ ವರ್ಷ ಎಂದು ಕರೆಯುತ್ತಾರೆ. ಸಫಲತೆಯ ಆಧಾರ ಪ್ರತಿಯೊಂದು ಖಜಾನೆಯನ್ನು ಸಫಲ ಮಾಡಿಕೊಳ್ಳಬೇಕು. ಸಫಲ ಮಾಡಿಕೊಳ್ಳಿ, ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಿ. ಸಫಲತೆಯು ಪ್ರತ್ಯಕ್ಷತೆಯನ್ನು ಸ್ವತಃವಾಗಿಯೇ ಪ್ರತ್ಯಕ್ಷ ಮಾಡುವುದು. ವಚನದ ಮುಖಾಂತರ ಬಹಳ ಉತ್ತಮವಾಗಿ ಮಾಡಿದಿರಿ. ಆದರೆ ಈಗ ಸಫಲತೆಯ ವರದಾನದ ಮೂಲಕ ಬಾಬರವರ ಸ್ವಯಂನ ಪ್ರತ್ಯಕ್ಷತೆಯನ್ನು ಸಮೀಪದಲ್ಲಿ ತೆಗೆದುಕೊಂಡು ಬನ್ನಿರಿ. ಬ್ರಾಹ್ಮಣರ ಪ್ರತಿಯೊಬ್ಬರ ಜೀವನದಿಂದ ಸರ್ವ ಖಜಾನೆಗಳ ಸಂಪನ್ನತೆಯು
ಅನ್ಯ ಆತ್ಮರಿಗೆ ಅನುಭವವಾಗಬೇಕು. ಈಗಿನ ಕಾಲದ ಆತ್ಮರು ನಿಮ್ಮ ಅನುಭವಿ ಮೂರ್ತಿಯ ಮೂಲಕ ಅನುಭೂತಿಯನ್ನು ಮಾಡಲು ಬಯಸುತ್ತಾರೆ. ಕೇಳಲು ಕಡಿಮೆ ಬಯಸುತ್ತಾರೆ, ಅನುಭೂತಿಯನ್ನು ಜಾಸ್ತಿ ಬಯಸುತ್ತಾರೆ. ಅನುಭೂತಿಯ ಆಧಾರವು ಖಜಾನೆಗಳ ಜಮದ ಖಾತೆಯಾಗಿದೆ. ಈಗ ಇಡೀ ದಿನದಲ್ಲಿ ಮಧ್ಯ ಮಧ್ಯದಲ್ಲಿ ನಿಮ್ಮ ಈ ಚಾರ್ಟ್ ಅನ್ನು ಪರಿಶೀಲನೆ ಮಾಡಿಕೊಳ್ಳಿ. ಸರ್ವ ಖಜಾನೆಗಳನ್ನು ಎಷ್ಟು ಜಮಾ ಮಾಡಿಕೊಂಡಿದ್ದೀರಿ ಎನ್ನುವ ಜಮದ ಖಾತೆಯನ್ನು ಪರಿಶೀಲನೆ ಮಾಡಿಕೊಳ್ಳಿ. ಜಮದ ಖಾತೆಯನ್ನು ತಯಾರು ಮಾಡಿ, ಲೆಕ್ಕವನ್ನು ತಯಾರು ಮಾಡಿ. 1 ನಿಮಿಷದಲ್ಲಿ ಎಷ್ಟು ಸಂಕಲ್ಪಗಳು ನಡೆಯುತ್ತವೆ? ಸಂಕಲ್ಪದ ಗತಿಯು ತೀವ್ರವಾಗಿದೆಯಲ್ಲವೇ? ಎಷ್ಟು ಸಫಲ ಆಗಿದೆ, ಎಷ್ಟು ವ್ಯರ್ಥ ಮಾಡಿದೆವು, ಎಷ್ಟು ಸಮರ್ಥವಾಗಿದ್ದವು, ಎಷ್ಟು ಸಾಧಾರಣವಾಗಿದ್ದವು, ಇದನ್ನು ಪರಿಶೀಲನೆ ಮಾಡಿಕೊಳ್ಳುವ ಮೆಷಿನ್, ಯಂತ್ರ ನಿಮ್ಮ ಬಳಿ ಇದೆಯಲ್ಲವೇ? ಶಿಕ್ಷಕಿಯರ ಬಳಿ ಇದೆಯೇ? ಡಬಲ್ ವಿದೇಶಿಯರ ಬಳಿ ಇದೆಯೇ? ಕೆಲಸ ಮಾಡುತ್ತದೆಯೋ ಅಥವಾ ನಿಂತು ಹೋಗಿದೆಯೋ? ಪಾಂಡವರ ಬಳಿ ಚೆಕಿಂಗ್ ಮಿಷಿನ್ ಇದೆಯೇ? ಎಲ್ಲರ ಬಳಿಯೂ ಮೆಷಿನ್ ಇದೆಯಲ್ಲವೇ? ಎಲ್ಲರ ಬಳಿಯೂ ಇದೆಯೇ? ಯಾರ ಬಳಿಯಾದರೂ ಇಲ್ಲದಿದ್ದರೆ ಅರ್ಜಿ ಹಾಕಿಕೊಳ್ಳಿರಿ. ಹೇಗೆ ಎಲ್ಲಿಯಾದರೂ ಆಫೀಸ್ ತೆರೆಯಬೇಕಾದರೆ ಆಫೀಸ್ ಅನ್ನು ವ್ಯವಸ್ಥೆ ಮಾಡುವುದಕ್ಕಿಂತ ಮೊದಲು ವಿಚಾರ ಮಾಡುತ್ತೀರಿ. ಈಗಿನ ಕಾಲದಲ್ಲಿ ಕಂಪ್ಯೂಟರ್ ಬೇಕಾಗುತ್ತದೆ, ಇಮೇಲ್, ಟೈಪ್ ರೈಟರ್, ಜೆರಾಕ್ಸ್ ಮೆಷಿನ್ ಬೇಕಾಗುತ್ತದೆಯಲ್ಲವೇ? ಹಾಗೆಯೇ ಬ್ರಾಹ್ಮಣ ಜೀವನದಲ್ಲಿ ನಿಮ್ಮ ಮನಸ್ಸಿನ ಆಫೀಸಿನಲ್ಲಿ ಈ ಎಲ್ಲ ಯಂತ್ರಗಳು ಇವೆಯೇ ಅಥವಾ ಇಲ್ಲವೋ? ಬಾಬ್ದಾದರವರು ಮೊದಲೇ ಸಹ ಏನು ತಿಳಿಸಿದ್ದಾರೆಂದರೆ, ತಾವು ಎವರ್ ರೆಡಿ, ಸದಾ ಸಿದ್ಧ ಆಗಿದ್ದೇನೆಂದು ತಿಳಿಸುವ ಸಲುವಾಗಿ ಬಾಬ್ದಾದರವರ ಬಳಿ ಪ್ರಕೃತಿಯೂ ಸಹ ಬರುತ್ತದೆ. ಸಮಯವು ಬ್ರಾಹ್ಮಣರು ತಯಾರಾಗಿದ್ದಾರೆಯೇ ಎಂದು ಬ್ರಾಹ್ಮಣರನ್ನು ಮತ್ತೆ ಮತ್ತೆ ನೋಡುತ್ತಾ ಇರುತ್ತದೆ. ಬ್ರಾಹ್ಮಣರ ಬಳಿ ಮತ್ತೆ ಮತ್ತೆ ಸುತ್ತು ಹಾಕುತ್ತದೆ. ಆದ್ದರಿಂದ ಬಾಬ್ದಾದರವರು ಮಕ್ಕಳನ್ನು ಕೇಳುತ್ತಾರೆ, ಕೈಯಂತೂ ಬಹಳ ಚೆನ್ನಾಗಿ ಎತ್ತುತ್ತೀರಿ. ಬಾಬ್ದಾದರವರು ಸಹ ಖುಷಿಯಾಗಿ ಬಿಡುತ್ತಾರೆ. ಈಗ ಹೇಗೆ ಎವರೆಡಿ ಆಗಬೇಕೆಂದರೆ, ಪ್ರತಿಯೊಂದು ಸಂಕಲ್ಪ, ಪ್ರತಿಯೊಂದು ಸೆಕೆಂಡ್, ಪ್ರತಿಯೊಂದು ಶ್ವಾಸ ಏನು ವ್ಯತೀತವಾಗುತ್ತಿದೆಯೋ ಅದು ವಾವಾ ಎಂದು ಪ್ರಶಂಸೆಗೆ ಅರ್ಹವಾಗಿರಬೇಕು. ಅಯ್ಯೋ ಅಲ್ಲ, ವಾವಾ ಎನ್ನುವಂತಹ ಆಗಬಾರದು. ಈಗ ಒಮ್ಮೊಮ್ಮೆ ವಾ ವಾ ಎನ್ನುವಂತ ಸಮಯವಿರುತ್ತದೆ, ಒಮ್ಮೊಮ್ಮೆ ವಾ ಎನ್ನುವುದಕ್ಕೆ ಬದಲಾಗಿ ಅಯ್ಯೋ ಎನ್ನುವಂತಹದಾಗಿ ಬಿಡುತ್ತದೆ. ಒಂದೊಂದು ಸಮಯದಲ್ಲಿ ಬಿಂದು ಹಾಕುತ್ತಾರೆ, ಒಂದೊಂದು ಸಮಯದಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಹಾಗೂ ಆಶ್ಚರ್ಯದ ಚಿಹ್ನೆಯು ಬಂದು ಬಿಡುತ್ತದೆ. ನಿಮ್ಮೆಲ್ಲರ ಮನಸ್ಸು ಸಹ ಬೇಷ್ ಎಂದು ಹೇಳಬೇಕು. ಹಾಗೂ ಯಾರ ಸಂಬಂಧ ಸಂಪರ್ಕದಲ್ಲಿ ಬರುತ್ತೀರೋ ಅದು ಬ್ರಾಹ್ಮಣರ ಸಂಬಂಧ ಸಂಪರ್ಕವಾಗಿರಬಹುದು ಅಥವಾ ಸೇವೆಯನ್ನು ಮಾಡುವುದರ ಸಂಬಂಧ ಸಂಪರ್ಕವಾಗಿರಬಹುದು. ಅವರ ಮೂಲಕ ಬೇಷ್ ಬೇಷ್ ಎನ್ನುವ ಶಬ್ದವೂ ಬರಬೇಕು. ಒಳ್ಳೆಯದು. ಬಾಬ್ದಾದ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಬ್ರಹ್ಮಾ ಬಾಬರವರ ಒಂದು ಶುಭ ಆಶಯ ಈ ದಿನ ಏನೂ ಆಗಿದೆ. ನಾನು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಸನ್ಸ್ಗೆ ವಿಶೇಷವಾಗಿ ಒಂದು ಮಾತನ್ನು ಹೇಳಬೇಕು. ಅದು ಏನಾಗಿದೆ ಎಂದರೆ, ಸದಾ ಮಕ್ಕಳ ಪ್ರತಿಯೊಬ್ಬರ ಮುಖಪುಟದಲ್ಲಿ ಒಂದನೆಯದಾಗಿ ಸದಾ ಆತ್ಮೀಯತೆಯ ಮುಗುಳ್ನಗೆ ಇರಬೇಕು. ಕೇಳಿಸಿಕೊಂಡಿರ? ಚೆನ್ನಾಗಿ ಕಿವಿ ತೆಗೆದುಕೊಳ್ಳಿರಿ. ಹಾಗೂ ಎರಡನೆಯದಾಗಿ ಬಾಯಿಯಿಂದ ಬರುವ ವಚನದಲ್ಲಿ ಮಧುರತೆಯೂ ಸದಾ ಇರಲಿ. ಒಂದು ಶಬ್ದವೂ ಸಹ ಮಧುರತೆ ಇಲ್ಲದದು ಬರಬಾರದು. ಮುಖಪುಟದಲ್ಲಿ ಆತ್ಮೀಯತೆಯೂ ಇರಲಿ, ಬಾಯಿಯ ತುಟಿಯಲ್ಲಿ ಮಧುರತೆ ಇರಲಿ, ಹಾಗೂ ಮನಸ್ಸು ಬುದ್ಧಿಯಲ್ಲಿ ಸದಾ ಶುಭ ಭಾವನೆ, ಹೃದಯದ ಭಾವನೆ, ದಾತಾತನದ ಭಾವನೆ ಇರಲಿ. ಪ್ರತಿಯೊಂದು ಹೆಜ್ಜೆಯಲ್ಲಿ ಸದಾ ಶುಭ ಭಾವನೆ, ದಯಾಹೃದಯದ ಭಾವನೆ, ದಾತಾತನದ ಭಾವನೆ ಇರಲಿ. ಪ್ರತಿ ಹೆಜ್ಜೆಯಲ್ಲಿಯೂ ತಂದೆಯನ್ನು ಅನುಸರಿಸಬೇಕು. ಅನುಸರಿಸಲು ಆಗುತ್ತದೆಯೇ? ನಿಮಿತ್ತ ಸಹೋದರಿಯರು ಇದನ್ನು ಮಾಡಬಲ್ಲಿರ? ಯುವ ವರ್ಗದವರು ತಂದೆಯನ್ನು ಅನುಸರಿಸಲು ಆಗುತ್ತದೆಯೇ? ಬಾಬ್ದಾದರವರು ಬಳಿ ಯುವಕರಿಂದ ಉತ್ತಮವಾದ ಫಲಿತಾಂಶ ಬಂದಿದೆ. ತಮ್ಮ ಉತ್ತಮವಾದ ಫಲಿತಾಂಶಕ್ಕೆ ಪದುಮಗಳಷ್ಟು ಅಭಿನಂದನೆಗಳು. ಯುವಕರು ಬಹಳ ಉತ್ತಮವಾದ ಅನುಭವವನ್ನು ಮಾಡಿರುವುದನ್ನು ನೋಡಿ ಬಾಬ್ದಾದರವರು ಖುಷಿಯಾದರು.
ಹಾಗೂ ತಮ್ಮ ಅನುಭವವನ್ನು ಸಮ್ಮುಖದಲ್ಲಿ ಕೇಳಿದರು. ಆದರೆ ಈಗ ಈ ಅನುಭವವನ್ನು ಅಮರಭವದ ವರದಾನದಿಂದ ಅವಿನಾಶಿಯಾಗಿಟ್ಟುಕೊಳ್ಳಬೇಕು. ಏನೇ ಆದರೂ ಸಹ ನಿಮ್ಮ ಆತ್ಮೀಕ ಅನುಭವವನ್ನು ಸದಾ ವೃದ್ಧಿ ಮಾಡಿಕೊಳ್ಳುತ್ತಾ ಇರಿ. ಆದರೆ ನಿಮ್ಮ ಅನುಭವ ಕಡಿಮೆ ಆಗಬಾರದು. 3 ತಿಂಗಳಿನ ನಂತರ ನೀವು ಮಧುಬನದಲ್ಲಿ ಬರಬಹುದು ಅಥವಾ ಬಾರದಿರಬಹುದು. ಏಕೆಂದರೆ 3 ತಿಂಗಳಿನ ನಂತರ ವಿದೇಶಗಳಿಂದಲೂ ಬರಲು ಸಾಧ್ಯವಿಲ್ಲ. ಆದರೆ ನಿಮ್ಮ ಖಾತೆಯನ್ನು ಇಟ್ಟುಕೊಂಡು ಬಾಬ್ದಾದರವರ ಬಳಿ ಕಳುಹಿಸಿಕೊಡಬೇಕು. ತಮ್ಮ ಎಲ್ಲಾ ಖಾತೆಯನ್ನು ಬಾಬ್ದಾದರವರು ಸರಿಯಾಗಿದೆಯೇ ಎಂದು ಹೇಳುತ್ತಾ ಅದು ಎಷ್ಟು ಪರ್ಸೆಂಟೇಜ್ ಅನ್ನು ತಿಳಿಸುವರು. ಈ ರೀತಿ ಮಾಡುವುದು ಸರಿಯಾಗಿದೆಯಲ್ಲವೇ? ಸರಿಯಾಗಿದೆ ಎನ್ನುವುದಾದರೆ ಒಂದು ಕೈನ ಚಪ್ಪಾಳೆ ತಟ್ಟಿರಿ. ಒಳ್ಳೆಯದು. ಇಂದು ಶುಭಾಶಯಗಳ ದಿನವಾಗಿರುವುದರಿಂದ ಇನ್ನು ಒಂದು ಶುಭ ಸಮಾಚಾರವನ್ನು ಕೇಳಿದೆವು ಹಾಗೂ ನೋಡಿಯೂ ಸಹ ನೋಡಿದೆವು. ಸಣ್ಣ ಸಣ್ಣ ಮಕ್ಕಳು ಕಿರೀಟಧಾರಿಗಳಾಗಿ ಕುಳಿತುಕೊಂಡಿದ್ದಾರೆ. ನಿಮಗಂತೂ ಕಿರೀಟವು ಸತ್ಯಯುಗದಲ್ಲಿ ಸಿಗುತ್ತದೆ. ಆದರೆ ಇವರಿಗೆ ಈಗಲೇ ಸಿಕ್ಕಿಬಿಟ್ಟಿದೆ. ನಿಂತುಕೊಳ್ಳಿರಿ. ಎಲ್ಲರೂ ಕಿರೀಟಧಾರಿ ತಂಡವನ್ನು ನೋಡಿರಿ. ಮಕ್ಕಳು ಸದಾ ಸತ್ಯ ಹೃದಯದವರಾಗಿರುತ್ತಾರೆ. ಇವರು ಭಾಷೆಯನ್ನು ಅರ್ಥ ಮಾಡಿಕೊಳ್ಳದಿರಬಹುದು, ಆದರೆ ಸತ್ಯ ಹೃದಯ ಉಳ್ಳವರಾಗಿದ್ದೀರಲ್ಲವೇ? ಒಳ್ಳೆಯದಾಯಿತು. ಮಕ್ಕಳ ಉತ್ತಮ ಫಲಿತಾಂಶವನ್ನು ಸಹ ಬಾಬ್ದಾದ ನೋಡಿದರು. ಅಭಿನಂದನೆಗಳು. ಒಳ್ಳೆಯದು. ಡಬಲ್ ವಿದೇಶಿಯರು ಇವರ ಪತ್ರ ಹಾಗೂ ಚೀಟಿಗಳನ್ನು ಸಹ ನೋಡಿದರು. ಆದರೆ ಕೆಲವು ಚೀಟಿಗಳಲ್ಲಿ ಬಾಬ್ದಾದ ಒಂದು ಮಾತನ್ನು ನೋಡಿದರು. ಕೆಲವರು ಬಹಳ ಉಮಂಗ ಉತ್ಸಾಹದಿಂದ ತಮ್ಮ ಪರಿವರ್ತನೆಯನ್ನು ಸಹ ಬರೆದಿದ್ದಾರೆ. ಕೆಲವರು ತಮ್ಮ ಉತ್ಸಾಹವನ್ನು ಬರೆದಿದ್ದಾರೆ. ಆದರೆ ಕೆಲವರು ತಮ್ಮ ಸ್ವಲ್ಪ ಹುಡುಗಾಟಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಎಂದಿಗೂ ಹುಡುಗಾಟಿಕೆ ಬಾರದಂತೆ ಎಚ್ಚರಿಕೆಯಿಂದ ಇರಬೇಕು. ಬಾಬ್ದಾದರವರಿಗೆ ಮೊದಲನೆಯದಾಗಿ ಹುಡುಗಾಟಿಕೆ ಇಷ್ಟವಾಗುವುದಿಲ್ಲ ಹಾಗೂ ಎರಡನೆಯದಾಗಿ ಮನಸ್ಸನ್ನು ಖಿನ್ನ ಮಾಡಿಕೊಳ್ಳುವುದು ಸಹ ಇಷ್ಟವಾಗುವುದಿಲ್ಲ. ಏನೇ ಆದರೂ ವಿಶಾಲ ಮನಸ್ಸನ್ನು ಇಟ್ಟುಕೊಳ್ಳಿ. ಮನಸ್ಸು ಖಿನ್ನವಾದಾಗ ಮನಸ್ಸು ಸಂಕುಚಿತವಾಗುತ್ತದೆ. ಮನಸ್ಸಿನ ಖುಷಿ ವಿಶಾಲ ಮನಸ್ಸುಳ್ಳವರದ್ದಾಗಿರುತ್ತದೆ. ಆದುದರಿಂದ ಮನಸ್ಸನ್ನು ಖಿನ್ನ ಮಾಡಿಕೊಳ್ಳಬಾರದು ಹಾಗೂ ಹುಡುಗಾಟಿಕೆಯಲ್ಲಿ ಬರಬಾರದು. ಸದಾ ಉಮಂಗ ಉತ್ಸಾಹದಲ್ಲಿ ಹಾರುತ್ತಿರಬೇಕು. ಬಾಬ್ದಾದ ಡಬಲ್ ವಿದೇಶದವರಲ್ಲಿ ಎಣಿಸಲಾರದಷ್ಟು ಆಸೆಗಳಿವೆ. ಭಾರತೀಯ ಆತ್ಮರು ಆಶ್ಚರ್ಯಚಕಿತರಾಗುವಂತೆ ಡಬಲ್ ವಿದೇಶದವರು ತಮ್ಮ ಪ್ರತಿಭೆಯನ್ನು ತೋರಿಸಬೇಕು. ಆ ದಿನವೂ ಸಹ ಅತಿ ಶೀಘ್ರದಲ್ಲಿಯೇ ಬರಲಿದೆ. ಆ ದಿನ ಬರುತ್ತದೆಯಲ್ಲವೇ? ಅತಿ ಬೇಗ ಬೇಗ ಬರಲಿದೆ. ಹೌದು ಎಂದಾದರೂ ಹೇಳಿರಿ. ಆ ದಿನದ ಸಲುವಾಗಿ ಬಾಬ್ದಾದ ಮುಂಗಡವಾಗಿಯೇ ಅಭಿನಂದನೆಗಳ ತಟ್ಟೆಗಳನ್ನು ತುಂಬಿಕೊಡುತ್ತಿದ್ದಾರೆ. ಡಬಲ್ ವಿದೇಶದಲ್ಲಿರುವವರಲ್ಲಿ ಇಂತಹ ಧೈರ್ಯವನ್ನು ನೋಡುತ್ತಿದ್ದೀರಲ್ಲವೇ? ಧೈರ್ಯವುಳ್ಳವರಲ್ಲವೇ? ವಿದೇಶದಲ್ಲಿಯೂ ಸಹ ಬಹಳಷ್ಟು ಭರವಸೆಗಳಿವೆ. ಬಹಳ ಚೆನ್ನಾಗಿದೆ. ಉತ್ತಮ ಯುವಕರು ಸಹ ಇದ್ದಾರೆ. ಪ್ರವೃತ್ತಿಯಲ್ಲಿರುವವರು ಕುಮಾರಿಯರು ಸಹ ಬಹಳಷ್ಟು ಇದ್ದಾರೆ. ವಿದೇಶದ ಮಕ್ಕಳು ಕಮಾಲ್ ಮಾಡಿದ್ದಾರೆ. ಸರಿಯಲ್ಲವೇ? ಸಿಂಧಿ ಪರಿವಾರದವರು ಹೇಳಿ, ಏನು ಕಮಾಲ್ ಮಾಡುತ್ತೀರಿ? ಆದರೆ ನೀವು ಬ್ರಾಹ್ಮಣರಾಗಿದ್ದು ನಿಮಿತ್ತ ಮಾತ್ರವಾಗಿ ಸಿಂಧಿಗಳಾಗಿದ್ದೀರಿ. ಏನು ಮಾಡುತ್ತೀರಿ ಹೇಳಿ? ತಂದೆಯ ಹೆಸರನ್ನು ಪ್ರಖ್ಯಾತ ಮಾಡುವೆವು. ಯಾವಾಗ ಮಾಡುವಿರಿ? ಈ ವರ್ಷದಲ್ಲಿ. ನಿಮ್ಮ ಬಾಯಿಯಲ್ಲಿ ಗುಲಾಬ್ ಜಾಮೂನ್ ಬೀಳಲಿ. ಧೈರ್ಯಶಾಲಿಗಳಾಗಿದ್ದಾರೆ. ನಿಮ್ಮ ವರದಾನ ಜೊತೆಯಲ್ಲಿದೆ. ವರದಾತ ತಂದೆಯೇ ಜೊತೆ ಇರುವಾಗ ವರದಾನ ದೊಡ್ಡ ಮಾತೇನಿಲ್ಲ. ಒಳ್ಳೆಯದು. ಯಾರು ಈ ಕಲ್ಪದಲ್ಲಿ ಮೊದಲನೆಯ ಬಾರಿ ಬಂದಿದ್ದೀರೋ ಅವರು ನಿಂತುಕೊಳ್ಳಿ. ಯಾರು ಮೊದಲನೆಯ ಬಾರಿ ಬಂದಿರುವಂತಹ ಮಕ್ಕಳಿಗೆ ಬಾಬ್ದಾದ ಈ ರೀತಿ ಹೇಳುತ್ತಿದ್ದಾರೆ, ನೀವು ಅಂತ್ಯದಲ್ಲಿ ಬಂದಿದ್ದರೂ ಸಹ ಮುಂದೆ ಹೋಗಬೇಕು. ಹೇಗೆ ಮುಂದುವರಿಯಬೇಕೆಂದರೆ ನಿಮ್ಮನ್ನು ಎಲ್ಲರೂ ನೋಡಿ ಖುಷಿಯಾಗಬೇಕು ಹಾಗೂ ಎಲ್ಲರ ಮುಖದಿಂದ ಇದು ಕಮಾಲ್ ಆಗಿದೆ, ಕಮಾಲ್ ಆಗಿದೆ, ಕಮಾಲ್ ಆಗಿದೆ ಶಬ್ದವೂ ಬರಬೇಕು. ಇಷ್ಟೊಂದು ಧೈರ್ಯವೂ ಇದೆಯೇ? ಮೊದಲನೆಯ ಸಲ ಬಂದಿರುವವರಿಗೆ ಧೈರ್ಯ ಇದೆಯಲ್ಲವೇ? ಹೊಸ ವರ್ಷವನ್ನು ಆಚರಣೆ ಮಾಡಲು ಬಂದಿರುವುದರಿಂದ ಈ ವರ್ಷದಲ್ಲಿ ಏನಾದರೂ ಕಮಾಲ್ ಮಾಡುತ್ತೀರಲ್ಲವೇ? ಆದರೂ ಸಹ ಬಾಬ್ದಾದರವರಿಗೆ ಎಲ್ಲ ಮಕ್ಕಳು ಅತಿ ಪ್ರಿಯವಾಗಿದ್ದಾರೆ. ಏಕೆಂದರೆ ಕೊನೆಗೂ ಮಕ್ಕಳ ಬುದ್ಧಿವಂತಿಕೆಯ ಕಾರ್ಯವನ್ನು ಮಾಡುತ್ತಾರೆ.
ಏನೆಂದರೆ ಟೂ ಲೇಟ್ ಆಗುವ ಮೊದಲೇ ತಂದೆಯ ಮಕ್ಕಳಾಗಿದ್ದೀರಿ. ಇಷ್ಟೊಂದು ಅಂತ್ಯದಲ್ಲಿ ಬಂದಿದ್ದರೂ ಸಹ ಈ ವಿಶಾಲ ಪ್ರಾಂಗಣದಲ್ಲಿ ಕುಳಿತುಕೊಳ್ಳಲು ಸ್ಥಳಾವಕಾಶ ಸಿಕ್ಕಿದೆಯಲ್ಲವೇ? ವಿಶ್ರಾಂತಿಗಾಗಿ ಮಂಚ ಅಥವಾ ಹಾಸಿಗೆಯಂತೂ ದೊರೆತಿದೆಯಲ್ಲವೇ? ಆದರೆ ಯಾವಾಗ ಟೂ ಲೇಟ್ ಬೋರ್ಡ್ ಹಾಕಲ್ಪಡುತ್ತದೆ ಆಗ ಕ್ಯೂನಲ್ಲಿ ನಿಲ್ಲಬೇಕಾಗುತ್ತದೆ. ಆದುದರಿಂದ ಉತ್ತಮ ಸಮಯದಲ್ಲಿ ಬಾಬ್ದಾದರವರನ್ನು ಗುರುತಿಸಿ ತಿಳಿದುಕೊಂಡಿದ್ದೀರಿ. ಈ ರೀತಿ ನೀವು ಬಹಳ ಬುದ್ಧಿವಂತಿಕೆ ಕಾರ್ಯವನ್ನು ಮಾಡಿದ್ದೀರಿ. ವಿಶ್ವದ 4 ಕಡೆ ಸರ್ವ ಸಫಲತಾ ಮೂರ್ತಿ ಮಕ್ಕಳಿಗೆ, ಸರ್ವವನ್ನು ಸಫಲ ಮಾಡಿಕೊಳ್ಳುವ ತೀವ್ರ ಪುರುಷಾರ್ಥಿ ಮಕ್ಕಳಿಗೆ, ಸದಾ ತಮ್ಮ ಖಾತೆಯನ್ನು ಪರಿಶೀಲನೆ ಮಾಡಿಕೊಳ್ಳುವ ಲೆಕ್ಕ ಪರಿಶೋಧಕರು ಹಾಗೂ ಭವಿಷ್ಯದ ರಚನೆಕಾರರು, ಇಂತಹ ಶ್ರೇಷ್ಠ ಆತ್ಮಗಳಿಗೆ ಸದಾ ತಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿ ತಂದೆಯನ್ನು ಪ್ರತ್ಯಕ್ಷ ಮಾಡುವವರು, ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರಿನ ಸರ್ವ ಗ್ರ್ಯಾಂಡ್ ಸನ್ಸ್ರಿಗೆ ಬಾಬ್ದಾದರವರ ಬಹಳ 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 ನೆನಪು, ಪ್ರೀತಿ, ಶುಭಾಶಯಗಳು ಹಾಗೂ ನಮಸ್ತೆ. ಬಾಬ್ದಾದ ದೇಶ ವಿದೇಶದ ಎಲ್ಲ ಮಕ್ಕಳಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೊಟ್ಟರು. 4 ಕಡೆಯ ಸಫಲತೆಯ ನಕ್ಷತ್ರಗಳಿಗೆ ಹಳೆಯ ವರ್ಷದ ಬೀಳ್ಕೊಡುಗೆ ಹಾಗೂ ಹೊಸ ವರ್ಷದ ಶುಭಾಶಯಗಳೊಂದಿಗೆ ಸಂಗಮಯುಗದ ಸಂಗಮದ ಸಮಯಕ್ಕೂ ಸಹ ಬೀಳ್ಕೊಡುಗೆ ಇದೆ. ಸದಾ ಸಫಲ ಆಗಿದ್ದೀರಿ ಹಾಗೂ ಸಫಲ ಆಗಿರುತ್ತೀರಿ. ಎಂದಿಗೂ ಅಸಫಲತೆಯ ಹೆಸರು ಚಿಹ್ನೆಯೂ ಸಹ ಇರುವುದಿಲ್ಲ. ಬಾಬ್ದಾದರವರ ಬಹಳ ಅಗಲಿ ಹೋಗಿ ಸಿಕ್ಕಿರುವಂತಹ ಅತಿ ಪ್ರಿಯ, ಅತಿ ಮಧುರ ಕಣ್ಣಿನ ಕಣ್ಮಣಿಗಳಾಗಿದ್ದೀರಿ. ಎಲ್ಲರೂ ನಂಬರ್ 1 ಆಗಲೇಬೇಕು ಎನ್ನುವ ದೃಢ ಸಂಕಲ್ಪದಿಂದ ಪ್ರತಿಯೊಂದು ಹೆಜ್ಜೆಯನ್ನು ತಂದೆ ಸಮಾನ ಇಡುತ್ತೀರಿ. ಆಗ ಪದುಮಗುಣದಷ್ಟು ಎಣಿಸಲಾರದ ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. ಬಾಬ್ದಾದರವರ ಅಮೂಲ್ಯ ವಜ್ರಗಳಿಗೆ ಡೈಮಂಡ್ ಮಾರ್ನಿಂಗ್, ಡೈಮಂಡ್ ಮಾರ್ನಿಂಗ್, ಡೈಮಂಡ್ ಮಾರ್ನಿಂಗ್. ವರದಾನ: ಸೇವೆಯ ಉಮಂಗ ಉತ್ಸಾಹದ ಮೂಲಕ ಸುರಕ್ಷತೆಯ ಅನುಭವ ಮಾಡುವಂತಹ ಮಾಯಾಜೀತ್ ಭವ. ಯಾವ ಮಕ್ಕಳು ಸ್ಥೂಲ ಕಾರ್ಯದ ಜೊತೆಗೆ ಆತ್ಮೀಯ ಸೇವೆಗಾಗಿ ಓಡುತ್ತಾರೆ, ಎವರ್ ರೆಡಿ ಆಗಿರುತ್ತಾರೆ, ಅಂತಹವರಿಗೆ ಈ ಸೇವೆಯ ಉಮಂಗ ಉತ್ಸಾಹ ಸಹ ಸುರಕ್ಷತೆಯ ಸಾಧನವಾಗಿ ಬಿಡುವುದು. ಯಾರು ಸೇವೆಯಲ್ಲಿಯೇ ತೊಡಗಿರುತ್ತಾರೆ ಅವರು ಮಾಯೆಯಿಂದ ಸುರಕ್ಷಿತವಾಗಿರುತ್ತಾರೆ. ಮಾಯೆ ಸಹ ನೋಡುತ್ತದೆ. ಇವರಿಗೆ ಬಿಡುವಿಲ್ಲದಿದ್ದರೆ ಅದು ಸಹ ವಾಪಸ್ಸು ಹೋಗಿ ಬಿಡುವುದು. ಯಾವ ಮಕ್ಕಳಿಗೆ ತಂದೆ ಮತ್ತು ಸೇವೆಯೊಂದಿಗೆ ಪ್ರೀತಿ ಇದೆ ಅವರಿಗೆ ಅಧಿಕ ಸಾಹಸದ ಸಹಯೋಗ ಸಿಗುವುದು. ಯಾವುದರಿಂದ ಸಹಜವಾಗಿ ಮಾಯಾಜೀತರು ಆಗಿಬಿಡುವರು. ಸ್ಲೋಗನ್: ಜ್ಞಾನ ಮತ್ತು ಯೋಗವನ್ನು ನಿಮ್ಮ ಜೀವನದ ಸ್ವಭಾವವನ್ನಾಗಿ ಮಾಡಿಕೊಳ್ಳಿ. ಆಗ ಹಳೆಯ ಸ್ವಭಾವ ಬದಲಾಗಿ ಬಿಡುವುದು. ಸೂಚನೆ: ಇಂದು ತಿಂಗಳಿನ 3ನೇ ರವಿವಾರ, ಅಂತಾರಾಷ್ಟ್ರೀಯ ಯೋಗ ದಿವಸವಾಗಿದೆ. ಎಲ್ಲ ಬ್ರಹ್ಮವತ್ಸರು ಸಂಘಟಿತ ರೂಪದಲ್ಲಿ ಸಂಜೆ 6:30ರಿಂದ 7:30 ವಿಶೇಷ ಸಂತುಷ್ಟಮಣಿಯಾಗಿ ವಾಯುಮಂಡಲದಲ್ಲಿ ಸಂತುಷ್ಟತೆಯ ಕಿರಣಗಳನ್ನು ಹರಡಿಸಿರಿ. ಅಸಂತುಷ್ಟ ಆತ್ಮರಿಗೆ ಸಂತುಷ್ಟವಾಗಿರುವಂತಹ ಶಕ್ತಿ ಕೊಡಿ. ಮನಸ ಸೇವೆಯನ್ನು ಮಾಡಿ. ಓಂ ಶಾಂತಿ.